ಆರಾಧನೆ ಮಾಡಬೇಕಾದ್ರೆ ಕುಣಿದು ಕುಪ್ಪಳಿಸಿ ಡ್ಯಾನ್ಸ್ ಮಾಡ್ತಾ ಆರಾಧನೆ ಮಾಡ್ಬೋದಾ? ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬಾರ್ದು, ದೇವರ ಸಮ್ಮುಖದ ಆ ಪ್ರೆಸೆನ್ಸಲ್ಲಿ ಬಂದು ಹೇಳಬೇಕು ಇದು ಸರಿ ಇಲ್ಲ ಹೇಗೆ ಅಂತ ಹೇಳಿ. ಅಲ್ಲೆಲ್ಲೂ ಬೆಚ್ಚಿಲ್ ಸಲ್ಲೈ ಶ್ಯಾಮ, ಅಲ್ಲೆಲ್ಲೂ ಬೆಚ್ಚಿಲ್ ಸಲ್ಲೈ ಧ್ರುವ. ಕೆಲವರಿಗೆ ಹೇಳ್ತಾರೆ ಕಷ್ಟಗಳು ಹೋರಾಟಗಳು ಇನ್ನೂ ಇರ್ತದೆ ಜನಗಳಲ್ಲಿ, ಸಂತೋಷ ಪಡ್ರಿ ಅಂತ ಹೆಂಗೆ ಹೇಳಕ್ಕಾಗ್ತದೆ ಅಂತ ಹೇಳಿ. ನೃತ್ಯವನ್ನು ಮಾಡುತ್ತಾ ದೇವರಿಗೆ ಆರಾಧನೆ ಮಾಡೋದ್ರ ಬಗ್ಗೆ ಹೀಬ್ರೂ ಅಲ್ಲಿ ನಾನು ಹೇಳಿದ್ದು ಇನ್ನೂ ಒಳ್ಳೆ ಮೀನಿಂಗ್ ಬರುತ್ತೆ. ಯಾಕೆಂತಂದ್ರೆ ಹೊರಗಡೆ ಇದ್ದವನಿಗೆ ಮಾತ್ರ ಗೊತ್ತಾಗಲ್ಲ ಅಂತ. ಸೊ ಮೀಕಳು ಕೂಡ ಹೊರಗಡೆಯಿಂದನೇ ಅವನ್ನ ದೂಷಣೆ ಮಾಡಿದ್ದ. ಆ್ಯಕ್ಚುಲಿ ಅವಳು ದೇವ್ರ ಪ್ರಸನ್ನತೆ ಹತ್ರ ಬಂದಿದ್ರೆ ಗೊತ್ತಾಗೋದು. ತಂದೆಯ ಮನೆಯಲ್ಲಿ ಕಳೆದು ಹೋದ ಮಗ ಬಂದವಾಗ ಆ ಸಂತೋಷನೇ ಬೇರೆ ಆಗಿರುತ್ತೆ. ಸೊ ಅದು ಕಳೆದೋದವ್ರಿಗೆ ಗೊತ್ತು. ಸರಿ ತಪ್ಪು ಅನ್ನೋದಕ್ಕಿಂತ ದೇವರ ಪ್ರಸನ್ನತೆಯಲ್ಲಿ ಸಂತೋಷ ಪಡೋದು ಬಹಳ ಇಂಪಾರ್ಟೆಂಟ್. ಆಲಿವ್ ಮರದಲ್ಲಿ ನಮಗೆ ಕಸಿ ಕಟ್ಟಿ ಆ ಯೋಗ್ಯತೆ ಕೊಟ್ಟಿದ್ದಾನೆ. ಪಾಸ್ಟರ್, ಆರಾಧನೆ ಮಾಡಬೇಕಾದ್ರೆ ಕುಣಿದು ಕುಪ್ಪಳಿಸಿ ಡ್ಯಾನ್ಸ್ ಮಾಡ್ತಾ ಆರಾಧನೆ ಮಾಡ್ಬೋದಾ? ಏನು ಹೇಳ್ತೀರಾ ಆರಾಧನೆ ಮಾಡೋದ್ರ ಬಗ್ಗೆ ನೀವು? ಅಲ್ಲೆಲ್ಲೂ ಬೆನ್ನೆ ಬೆಲ್ಬೇಕ್ ಹಿನೂರ್, ಅಲ್ಲೆಲ್ಲೂ ಬೆತ್ತೋಫ್ ಉಫ್ ಮಖೂರ್, ಅಲ್ಲೆಲ್ಲೂ ಬೆನಿವಿಂ ವೆವುಗ, ಅಲ್ಲೆಲ್ಲೂ ಬೆಚ್ಚಿಲ್ ಸಲ್ಲೈ ಶ್ಯಾಮ, ಅಲ್ಲೆಲ್ಲೂ ಬೆಚ್ಚಿಲ್ ಸಲ್ಲೈ ಧ್ರುವ. ಕೊಲನೇಶ ಮಾತೆ ಹಲ್ಲೆಲ್ಯ ಹಾಲೆಲ್ಲೂಯ, ಕೊಲನೇಶ ಮಾತೆ ಹಲ್ಲೆಲ್ಯ ಹಾಲೆಲ್ಲೂಯ. ಇದು ಕೀರ್ತನೆ 150 ಮತ್ತು ಇಲ್ಲಿ ನೀವು ಕ್ವೆಶ್ಚನ್ ಕೇಳಿದ ಪ್ರಕಾರನೇ ಇಲ್ಲಿ ಕಿನ್ನರೆಯನ್ನು ಬಾರಿಸಿ ವೀಣೆಗಳನ್ನು ಬಾರಿಸಿ ದೇವರಿಗೆ ಕುಣಿದು ಕುಪ್ಪಳಿಸ್ತಾ ನೃತ್ಯವನ್ನು ಮಾಡುತ್ತಾ ದೇವರಿಗೆ ಆರಾಧನೆ ಮಾಡೋದ್ರ ಬಗ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಪಟ್ಟಿದೆ. ಇದು ಹೀಬ್ರೂ ಅಲ್ಲಿ ನಾನು ಹೇಳಿದ್ದು ಇಬ್ರಿಯ ಭಾಷೆಯಲ್ಲಿ ಇನ್ನೂ ಒಳ್ಳೆ ಮೀನಿಂಗ್ ಬರುತ್ತೆ. ಸೊ ಹಾಗೆ ನಾವು ನೋಡೋದಾದರೆ ಲೂಕ 15ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ಸಾಮ್ಯ ರೂಪವಾಗಿ ಯೇಸು ಮಾತಾಡಬೇಕಾದ್ರೆ 25ನೇ ವಾಕ್ಯ ನಾವು ಓದಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಆ ಪ್ರಾಡಿಗಲ್ ಸನ್, ಅವನು ಚಿಕ್ಕವನು ಮನೆ ಬಿಟ್ಟು ಹೋಗಿರ್ತಾನೆ, ತಂದೆ ಆಸ್ತಿ ಎಲ್ಲ ಹಾಳು ಮಾಡಿ ಬರ್ತಾನೆ ರಿಟರ್ನ್. ಆಮೇಲೆ ತಂದೆ ಮತ್ತೆ ಮನೆಗೆ ತಗೊಳ್ತಾರೆ. ಮನೆಗೆ ತಗೊಂಡ ನಂತರ ಅಲ್ಲಿ ಒಳ್ಳೆ ಔತಣ ಏರ್ಪಾಡು ಮಾಡ್ತಾರೆ. ಆಮೇಲೆ ಆ ಊಟ ಆಗಬೇಕಾದ್ರೆ ಅವನು ಬಂದ ಖುಷಿಯಲ್ಲಿ ಅವರು ಸಂತೋಷದಿಂದ ಹಾಡುಗಳನ್ನು ಹಾಡ್ತಾ ಕುಣಿದು ಕುಪ್ಪಳಿಸ್ತಾ ಇರಬೇಕಾದ್ರೆ ದೊಡ್ಡ ಮಗನ ಹೊರಗಿಂದ ಬರ್ತಾನೆ. ಇವತ್ತು ಯಾರಿಗಾದರೂ ಈ ಹಾಡು ಹಾಡಿ ಕುಣಿದು ಕುಪ್ಪಳಿಸಿ ದೇವರಿಗೆ ಆರಾಧನೆ ಮಾಡಲಿಕ್ಕೆ ಟ್ರಬಲ್ ಆಗ್ತಾ ಇದೆ ಅಂದರೆ ಅದು ದೊಡ್ಡ ಮಗ ಇರ್ಬೋದು ಮನೆಯಲ್ಲಿ, ಅಲ್ವಾ ಪಾಸ್ಟ್ರೆ? ಹಾಗೆ ನಾವು ನೋಡೋದಾದ್ರೆ ಅದು ಓದುವ ನಾವು 25ನೇ ವಾಕ್ಯ. ಆದರೆ ಅವನು ಹಿರಿಯ ಮಗನು ಹೊಲದಲ್ಲಿದ್ದನು, ಅವನು ಮನೆಯ ಹತ್ತಿರಕ್ಕೆ ಬರುತ್ತಿರುವಾಗ, ಅವನು ಇನ್ನೂ ಮನೆ ಹತ್ರ ಬರಲಿಲ್ಲ, ಮನೆ ಒಳಗೆ ಬರಲಿಲ್ಲ, ಮನೆ ಹತ್ರಕ್ಕೆ ಇದ್ದ, ಇನ್ನೂ ಸ್ವಲ್ಪ ದೂರನೇ ಇದ್ದ ಅಂತ ಹೇಳ್ಬೋದು. ವಾದ್ಯ ನರ್ತನಗಳನ್ನು ಕೇಳಿದ್ನಂತೆ. ವಾದ್ಯ ಕೇಳಿದ್ದು ಕಾಮನ್, ನರ್ತನ ಅಂದರೆ ಯಾವ ರೀತಿಯಲ್ಲಿ ಅವರು ಡ್ಯಾನ್ಸ್ ಮಾಡಿರ್ಬೋದು. ಆ ನೃತ್ಯ ಕೇಳಿದ್ರಂದರೆ ಭೂಮಿಯೇ ಅಲ್ಲೋಲ ಕಲ್ಲೋಲ ಆಗೋ ರೀತಿಯಲ್ಲಿ ಕುಣಿದಾಗಿರ್ಬೋದು. ಇಂಗ್ಲೀಷಲ್ಲಿ ಹಾಗೆ ಹೇಳ್ತಾರೆ ಪಾಸ್ಟರ್, ಈ ಹರ್ಡ್ ದ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸಿಂಗ್. ಸೊ ಎಷ್ಟು ಪವರ್ಫುಲ್ ಆಗಿ ಇದೆ ಅಂದರೆ ತಂದೆಯ ಮನೆಯಲ್ಲಿ ಕಳೆದು ಹೋದ ಮಗ ಬಂದವಾಗ ಆ ಸಂತೋಷನೇ ಬೇರೆ ಆಗಿರುತ್ತೆ. ಸೊ ಅದು ಕಳೆದೋದವ್ರಿಗೆ ಗೊತ್ತು. ಯಾವಾಗ ಆ ದೇವರ ಪ್ರೀತಿ ನಮ್ಮನ್ನು ವಾಪಸ್ ಕರ್ಕೊಂಡು ಬರುತ್ತೆ, ತಂದೆ ಹತ್ರ ರಿಟರ್ನ್ ಬರಲಿಕ್ಕೆ ಕಾರಣ ಮಾಡುತ್ತೆ, ಆವಾಗ ನಾವು ಕುಣಿದು ಕುಪ್ಪಳಿಸುತ್ತಾ ಆ ದೇವರನ್ನು ಆರಾಧನೆ ಮಾಡ್ತೀವಿ, ಆ ತಂದೆಯನ್ನು ಆರಾಧನೆ ಮಾಡ್ತೀವಿ, ದೇವರನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ. ಯಾಕಂದರೆ ನಾವು ಮಕ್ಕಳು, ನಾವು ಆ ದೇವರನ್ನು ಆರಾಧನೆ ಮಾಡುವ ಈ ಸೇವಕರಂತ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾವು ದೇವರ ಮಕ್ಕಳು. ಅದಕ್ಕೆ ಯೇಸು ಹೇಳ್ತಾನೆ, ಸೈತಾನನು ನಿಮಗೆ ಹೆದರ್ತಾನೆ ಅಂತ ಸಂತೋಷ ಪಡಬೇಡ್ರಿ, ನಿಮ್ಮ ಹೆಸರು ಅವನ ಪಟ್ಟಿಯಲ್ಲಿ, ಅಲ್ಲಿ ಸ್ವರ್ಗದ ಪಟ್ಟಿಯಲ್ಲಿದೆ, ಅದಕ್ಕೋಸ್ಕರ ಸಂತೋಷ ಪಡ್ರಿ. ಸೊ ನಮಗೆ ಸಂತೋಷ ಪಡಲಿಕ್ಕೆ ಎಂಥ ಕಾರಣಗಳು ದೇವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಆರಾಧನೆ ಅಂತ ನಾವು ಏನು ಹೇಳ್ತೀವಿ, ನಾವು ಒಂದು ಸಣ್ಣ ಭಾಗ ಮಾತ್ರ ನಾವು ನೋಡ್ತೀವಿ, ಆ ಹಾಡುಗಳನ್ನು ಹಾಡಿ ದೇವರಿಗೆ ಸ್ತೋತ್ರ ಮಾಡೋದು. ಆದರೆ ಆ್ಯಕ್ಚುಲಿ ರೋಮನ್ಸ್ 12 ನಾವು ಓದಿದರೆ ಗೊತ್ತಾಗುತ್ತೆ ಆರಾಧನೆಗೆ ಯಾವ ರೀತಿಯಲ್ಲಿ ಅಲ್ಲಿ ಪ್ರೊಜೆಕ್ಷನ್ ಮಾಡಿದೆ ನಾವು ತಿಳ್ಕೊಳ್ಬೋದು. ಸ್ವಲ್ಪ ಓದಿ ಅದು. ಆದುದರಿಂದ ಸಹೋದರರೇ, ಆದುದರಿಂದ ಅಂದರೆ ಅದರ ಮುಂಚೆ ಹೇಗೆ ಪಾಸ್ಟರ್ ಹೇಳಿದ ಹಾಗೆ 11ನೇ ಅಧ್ಯಾಯ ಫುಲ್ ನಾವು ನೋಡಿದ್ರು ಗೊತ್ತಾಗುತ್ತೆ ಅಲ್ಲಿ ಏನೇನೆಲ್ಲ ಆಗಿದೆ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು, ಅವನು ನಮಗೆ ಎಷ್ಟು ಕನಿಕರವಿಟ್ಟು ನಾವು ಯಾವುದಕ್ಕೂ ಯೋಗ್ಯರಲ್ದಿದ್ದದಲ್ಲ, ಯೋಗ್ಯತೆಯೇ ಇಲ್ಲದಿದ್ದವ್ರು ನಾವು, ಅಂಥವರಿಗೆ ಅವನು ತಂದು ಅವನ ಆಲಿವ್ ಮರದಲ್ಲಿ ನಮಗೆ ಕಸಿ ಕಟ್ಟಿ
ಆ ಯೋಗ್ಯತೆ ಕೊಟ್ಟಿದ್ದಾನೆ. ಆ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ಬೇಡಿಕೊಳ್ಳುವುದೇನೆಂದರೆ ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ ನೀವು ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಮೀಸಲು ಅಂದರೆ ಖಾಲಿ ದೇವರಿಗೋಸ್ಕರನೇ ಮೀಸಲು, ಅವನಿಗೆ ಮಾತ್ರ ನಾವಿರುವಂಥದ್ದು ಅಂತ, ಮತ್ತು ಅವನಿಗೆ ಮೆಚ್ಚುವಂಥದ್ದು. ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇವತ್ತು ಎಷ್ಟೋ ಜನ ಹೇಳ್ತಾರೆ ನಾನು ದೇವ್ರಿಗೋಸ್ಕರ ಸಾಯಲಿಕ್ಕೂ ಸಿದ್ಧ ಅಂತ, ಅಲ್ವಾ? ದೇವರಿಗೆ ಯಾಕೆ ಸಾಯಬೇಕು? ನಾವು ಸಾಯೋದಾದರೆ ದೇವ್ರು ಸಾಯಬೇಕಿತ್ತು ನಮಗೋಸ್ಕರ. ಸೊ ನಾವು ಸಾಯಬಾರ್ದಂತ ನಮ್ಮ ಸ್ಥಳ ಅವನು ತಗೊಂಡು, ನಮ್ಮ ಸ್ಥಾನ ಅವನು ತಗೊಂಡು, ಅವನು ಸತ್ತ ನಮ್ಮ ಜಾಗದಲ್ಲಿ. ಅದಕ್ಕೋಸ್ಕರ ನಾವು ಅವನಿಗೋಸ್ಕರ ಬದುಕಬೇಕಂತ, ಅವನಿಗೋಸ್ಕರ ಸಜೀವ ಯಜ್ಞವಾಗಿರಬೇಕಂತ ನಮಗೋಸ್ಕರ ಅವನನ್ನೇ ಅರ್ಪಣೆ ಮಾಡಿದ ಹಾಗೆ ನಾವು ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಣೆ ಮಾಡಬೇಕು. ಅದು ಖಾಲಿ ಭಾನುವಾರ 1 ತಾಸು ಪ್ರೇಯರಲ್ಲ, ಒಂದು ಅರ್ಧ ತಾಸು ನಾವು ಹಾಡೋದ್ರಲ್ಲ, ಆದರೆ ನಮ್ಮ ಜೀವನವೇ ಆರಾಧನೆ ಆಗಬೇಕಂತ ದೇವರ ವಾಕ್ಯ ನಮ್ಗೆ ಕರೆ ಕೊಡುತ್ತೆ. ಸೊ ಹಾಗಾಗಿ ನಾವು ಯಾವಾಗ ಬೇಕಾದ್ರೂ ಅವನ ರಾಜ್ಯದಲ್ಲಿ, ನಮ್ಮ ಅಪ್ಪನ ಮನೆಯಲ್ಲಿ ನಾವು ಇರಬೇಕಾದ್ರೆ ಕುಣಿದು ಕುಪ್ಪಳಿಸುತ್ತಾ ಅವನಿಗೆ ಆರಾಧನೆ ಮಾಡ್ಬೋದು. ಏನಂತೀರ ನೀವು? ಅದಕ್ಕೆ ಫುಟ್ ನೋಟ್ ಆ್ಯಡ್ ಮಾಡಿ ಫಸ್ಟ್. ತುಂಬ ಸಂತೋಷ ಪಾಸ್ಟರ್, ಒಳ್ಳೆ ಮಾತುಗಳನ್ನ ಆಡಿದ್ರಿ. ಅನೇಕ ದೇವರ ಮಕ್ಕಳಿಗೂ ಕೂಡ ಇದು ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಒಳ್ಳೆ ರೀತಿಯಾಗಿ ತೆಗೆದುಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ರೀತಿಯಾಗಿ ಮಾತಾಡಿದ್ರಿ. ಇದಕ್ಕೊಂದು ಸೇರಿಸಿ ನಾನು ಕೂಡ ಹಾಗೆ ಹೇಳ್ತೇನೆ. ಜಸ್ಟ್ ಏನಿಲ್ಲ, ಪಾಸ್ಟ್ ಆಗಲೇ ಹೇಳ್ದ ಹಾಗೆ, ನೀವು ಹೇಳ್ದ ಹಾಗೇ. ಸೊ ಪ್ರಾಬ್ಲಮ್ ಇರೋದು ಹಿರಿಯನಿಗೆ, ಮಗನಿಗಲ್ಲ. ಸೊ ಸಂತೋಷ ಪಡಲಿಕ್ಕೆ ದುಃಖದಲ್ಲಿ, ಹೋರಾಟದಲ್ಲಿ, ಆ ಬಂಧನದಲ್ಲಿದ್ದವನ ಬಿಡುಗಡೆ ಆಗುವಾಗಲೇ ಗೊತ್ತು ಅದರ ಸಂತೋಷ ಏನಂತ. ಸೊ ಅದನ್ನು ನಮ್ಮ ಆ ಸ್ಟೇಜಲ್ಲಿ ನಮ್ಮನ್ನು ಇಟ್ಕೊಂಡ್ರೆ ಮಾತ್ರನೇ ಗೊತ್ತಾಗೋದು ಅದೆಷ್ಟು ಸಂಭ್ರಮ ಇರ್ತದೆ ಅಂಥೇಳಿ. ಸೊ ನೀವು ಆಗಲೇ ಹೇಳಿದ ಹಾಗೆ ನಾನು ಕೂಡ ತುಂಬ ಕಡೆ ಹೋದಾಗ ಇದನ್ನೇ ಎನ್ಕರೇಜ್ ಮಾಡಿ ನಾನು ಅವರಿಗೆ ಆರಾಧನೆ ಮಾಡಿಸ್ತಾ ಇರ್ತೀನಿ. ಅದರಲ್ಲಿ ಕೆಲವರು ಹೀಗೆ ಹೇಳ್ತಾರೆ, ಕಷ್ಟಗಳು, ಹೋರಾಟಗಳು ಇನ್ನೂ ಇರ್ತದೆ ಜನಗಳಲ್ಲಿ, ಆದರೂ ಅವ್ರನ್ನ ಹೆಂಗೆ ಸಂತೋಷವಾಗಿ ಕುಣಿರಿ, ಸಂತೋಷ ಪಡ್ರಿ ಅಂತ ಹೆಂಗೆ ಹೇಳೋಕ್ಕಾಗ್ತದೆ ಅಂತೇಳಿ. ಬಟ್ ಇದಕ್ಕೆ ಅನೇಕ ಉದಾಹರಣೆಗಳೇ. ಇದಕ್ಕೆ ಮೇಯ್ನಾಗಿ ಯೇಸು ಸ್ವಾಮಿನೇ ಹೇಳ್ತಾರೆ ಒಂದು ಕಡೆ. ನಮಗೆ ಮತ್ತಾಯನ ಬರೆಸುವಾರ್ಥ 5ನೇ ಅಧ್ಯಾಯ ಅದರಲ್ಲಿ ವಚನ ಹೀಗೆ ಹೇಳ್ತಾರೆ, ಜನರು ನಿಮ್ಮ ಮೇಲೆ ಕೆಟ್ಟ ಆರೋಪಗಳನ್ನು ಅಥವಾ ತಪ್ಪುಗಳನ್ನ ನಿಮ್ಮ ಮೇಲೆ ಹೊರಿಸಿದ್ರೆ ನೀವೇನು ಮಾಡಬೇಕಂತೆ? ಸಂತೋಷವಾಗಿರಿ, ಉಲ್ಲಾಸವಾಗಿರಿ, ನೀವು ಎಂಜಾಯ್ ಮಾಡಿರಿ ಅಂತ. ಸೊ ಹಾಗಾಗಿ ಅಂದರೆ ಮಾಡೋರು ಇದ್ದಾರೆ, ತಪ್ಪುಗಳನ್ನು ಹೊರಿಸೋರು ಇದ್ದಾರೆ ಅಂತೇಳಿ. ಸೊ ಮತ್ತು ಹಾಗೆ ಪೌಲನು ಕೂಡ ಹಾಗೆ ಹೇಳ್ತಾನೆ. ಏನಪ್ಪ ಅಂತಂದರೆ 5ನೇ ಅಧ್ಯಾಯಕ್ಕೆ ನಾವು ಬರುವಾಗ 2-3 ವಚನಗಳನ್ನ ಹೇಳುವಾಗ, ನೀವು ಉಪದ್ರವದಲ್ಲಿದ್ರೂ ಕೂಡ ನೀವು ಸಂತೋಷವಾಗಿರಿ, ಉಲ್ಲಾಸವಾಗಿರಿ ಅಂತ. ಸೊ 11ನೇ ವಚನ 12ನೇ ಅಧ್ಯಾಯಕ್ಕೆಲ್ಲ ಬರುವಾಗ ಅವನಿಗೆ ಹೇಳ್ತಾನೆ, ನಾವು ದೇವರಲ್ಲಿ ತುಂಬ ಹರ್ಷಗೊಳ್ತೇನೆ. ಯಾಕೆ ಅಂತಂದರೆ ನಾನು ದೇವರೊಂದಿಗೆ ಸಮಾಧಾನ ಆಗಿರುವುದಕ್ಕೋಸ್ಕರ. ಅಂದರೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಾನು ದೇವರೊಂದಿಗೆ ಸಮಾಧಾನ, ಒನ್ನೆಸ್ ಆಗಿರೋದಕ್ಕೆ ನೀವು ಹರ್ಷಗೊಳ್ರಿ ಅಂತ. ಸೊ ನಾವು ಸಂತೋಷವಾಗಿ ಕುಣಿಯೋದು, ಆರಾಧಿಸೋದು, ಜಯಘೋಷ ಮಾಡೋದು, ಇದೆಲ್ಲ ಇನ್ನೊಬ್ಬರನ್ನ ನಿಮಗೆ ಮಾಡೋಕ್ಕೆ ಬರಲ್ಲ, ನನಗೆ ಮಾಡೋಕ್ಕೆ ಬರುತ್ತೆ ಅನ್ನೋದಕ್ಕೋಸ್ಕರ ಅಲ್ಲ. ನನ್ನನ್ನು ದೇವರು ಹೇಗೆ ಸಮಾಧಾನದಲ್ಲಿ, ದೇವರೊಂದಿಗೆ ಯೇಸು ಹೇಗೆ ಸಮಾಧಾನದಲ್ಲಿ ಇಟ್ಟಿದ್ದಾನೆ ಅನ್ನೋದಕ್ಕೋಸ್ಕರ ಸಂತೋಷ ಪಡ್ತೇನೆ. ಸೊ ಉಪದ್ರವದಲ್ಲಿ ಕೂಡ ನಾನು ಸಂತೋಷ ಬಿಕಾಸ್ ಒಂದೇ ಒಂದು ವಾಕ್ಯ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ರೋಮಪುರ 5ನೇ ಅಧ್ಯಾಯ 11ನೇ ವಾಕ್ಯ, ಇಷ್ಟು ಮಾತ್ರವಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ನಾವು ದೇವರಲ್ಲಿ ಹರ್ಷಗೊಳ್ತೇವೆ ಎಂಬುದಾಗಿ. ಸೊ ಹಾಗಾಗಿ ನಾನೇನು ಇಷ್ಟಪಡ್ತೀನಿ ಅಂದರೆ, ನಾವು ಕುಣಿದು ಕುಪ್ಪಳಿಸಿ ಆರಾಧಿಸುವಂಥದ್ದು, ಜಯಘೋಷ ಮಾಡುವಂಥದ್ದು, ಆರ್ಭಟಿಸುವಂಥದ್ದೆಲ್ಲ ಇನ್ನೊಬ್ಬರನ್ನ ಮಾಡೋಕ್ಕೆ ಬರ್ದಿಲ್ದಿರೋರಿಗೆ ನೀವು ಮಾಡಲ್ಲ ನೋಡಿರಿ ನಾವು ಮಾಡ್ತೀವಿ ಅಂತ ತೋರಿಸೋದಕ್ಕಾಗಿ ಅಲ್ಲ. ಸೊ ದೇವರು ನಮಗೇನು ಕೊಟ್ಟಿದ್ದಾನಲ್ಲ ಜಯವನ್ನು, ಅಥವಾ ದೇವರು ನಮಗೇನು ಇಡ್ಲಿಕ್ಕಿದ್ದಾನಲ್ಲ, ಕೊಡೋಕ್ಕಿದ್ದಾನಲ್ಲ, ಸೊ ಅದನ್ನು ನಾವು ಹೆಚ್ಚಳಪಡಿಸುವುದಕ್ಕೋಸ್ಕರ ನಾವು ಅದನ್ನು ಆರಾಧನೆ ಮಾಡ್ತೀವಿ. ಇದನ್ನು ದಾವಿದನು ಕೂಡ ಅದನ್ನೇ ಮಾಡಿದ್ದು. ದಾವಿದ ಯಾವತ್ತೂ ಹೇಳಿಲ್ಲ, ನೋಡಿದ್ಯಾ ನನಗೆ ಅರಸನನ್ನಾಗಿ ಮಾಡ್ದೆ, ನಿಮ್ಮ ಅಪ್ಪನ ಹಿಂಗೆ ತಳ್ದ, ನೋಡಿ ನಾನು ಹೆಂಗಿದ್ದೀನಿ ಹಾಗಿದ್ದೀನಿ ತೋರಿಸ್ಕೊಳಕ್ಕೆ ಮಾಡಲಿಲ್ಲ. ದೇವರು ಪ್ರಸನ್ನತೆಯಲ್ಲಿ ಕುಣಿದ. ಕಾರಣ ಏನಂತಂದರೆ, ಪಾಸ್ಟರ್ ಒಂದು ಮೆನ್ಷನ್ ಮಾಡಿದೆ, ಸೂಪರ್ ಪಾಸ್ಟರ್. ಯಾಕೆ ಅಂತಂದರೆ ಹೊರಗಡೆ ಇದ್ದವನಿಗೆ ಮಾತ್ರ ಗೊತ್ತಾಗಲ್ಲ ಅಂತ. ಸೊ ಮೀಕಳು ಕೂಡ ಹೊರಗಡೆಯಿಂದನೇ ಅವನ್ನ ದೂಷಣೆ ಮಾಡಿದ್ದೆ. ಆ್ಯಕ್ಚುಲಿ ಅವಳು ದೇವ್ರ ಪ್ರಸನ್ನತೆ ಹತ್ರ ಬಂದಿದ್ದರೆ ಗೊತ್ತಾಗೋದು, ದಾವಿದನ ಜೊತೆ ನಿಂತಿದ್ರೆ ಗೊತ್ತಾಗೋದು ದೇವ್ರ ಪ್ರಸನ್ನತೆ ಏನಂತ. ಅವಳು ಕಿಟಿಗೆಯಿಂದ ನೋಡಿದ್ಲು. ಈಗಲೂ ಕೂಡ ಸಾಮಾನ್ಯವಾಗಿ ಅನೇಕರೀಗ ಕಿಟಿಗೆ ಅಂತ ಹೇಳುವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬಾರ್ದು, ದೇವ್ರ ಸಮ್ಮುಖದ ಆ ಪ್ರೆಸೆನ್ಸಲ್ಲಿ ಬಂದು ಹೇಳಬೇಕು ಇದು ಸರಿ ಇಲ್ಲ ಹೇಗೆ ಅಂತ ಹೇಳಿ. ಸೊ ಸರಿ ತಪ್ಪು ಅನ್ನೋದಕ್ಕಿಂತ ದೇವರ ಪ್ರಸನ್ನತೆಯಲ್ಲಿ ಸಂತೋಷ ಪಡೋದು ಬಹಳ ಇಂಪಾರ್ಟೆಂಟ್. ಇಸ್ರಾಯೇಲರಿಗೆ ಯೆರಿಕೋ ಗೋಡೆ ಬಿದ್ದಿದ್ದು ಜಯ ಸಿಕ್ಕ ಮೇಲೆ ಅಲ್ಲ,
ಜಯ ಸಿಗೋದಕ್ಕಿಂತ ಮುಂಚಿತವಾಗಲೇ ಆರ್ಭಟಿಸಿದರು. ಯೋರ್ದನ್ ನದಿ ಹತ್ರ, ಯೋರ್ದನ್ ನದಿ ವಾಪಸ್ ಹೋಗುವಾಗ ಸೊ ವಾಕ್ಯ ಹೇಳ್ತದೆ, ನೀವು ಅಲ್ಲಿ ಮಂಜೂಷವನ್ನು ಹಿಡಿದು ಏನು ಬಟರ್ ಎದ್ದು ನಿಂತ್ಕೊಳ್ಳೋದಂದರೆ ವರ್ಷಿಪ್. ಪ್ರಾರಂಭ ಮಾಡಿದಾಗ್ಲೇ ತಾನೇ ಎಲ್ಲ ಸಮಸ್ಯೆಗಳು ಹೋಗೋದು. ನಾನು ಹೇಳ್ತೀನಿ, ಆರಾಧನೆಯನ್ನು ಪ್ರಾರಂಭ ಮಾಡಿ ನೋಡ್ರಿ, ಅಂದರೆ ಎಲ್ಲ ಸಮಸ್ಯೆಗಳು ಆರ್ಭಟದಿಂದ ಜಯಘೋಷದಿಂದ. ಕೀರ್ತನೆ 47ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಸರ್ವ ಜನಾಂಗಗಳೇ ಚಪ್ಪಾಳೆ ಹೊಡೀರಿ, ಆರ್ಭಟದಿಂದ ಜಯಘೋಷ ಮಾಡಿರಿ, ಯಾಕೆಂದರೆ ನಾವು ಆರಾಧಿಸುವ ದೇವರು ಭಯಂಕರನಾಗಿದ್ದಾನೆ. ಸೊ ಭಯಂಕರನಾದ ದೇವರಿಗೆ ನಾವು ಒಂಥರ ಭಯಂಕರವಾಗಿ ಆರಾಧಿಸಬೇಕು. ಆಮೇಲೆ ಹಲ್ಲೆಲೂಯಾ. 30ನೇ ಕೀರ್ತನೆ 11ನೇ ವಚನ ಹೇಳ್ತದೆ, ಆಗ ನೀನು ನನ್ನ ಗೋಳಾಟದಿಂದ ತಪ್ಪಿಸಿ ನನ್ನನ್ನು ಸಂತೋಷವಾಗಿ ಕುಣಿಯುವ ಹಾಗೆ ಮಾಡಿದ್ದೀಯ ಅಂತ. ಕೀರ್ತನೆ 16:11ನೇ ವಾಕ್ಯ ಹೇಳ್ತದೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷ. ಸೊ ದೇವ್ರ ಸಮ್ಮುಖದಲ್ಲಿ ಮಾತ್ರ ನಾನು ಹೇಳ್ತೇನೆ, ಯಾರು ದೇವ್ರ ಸಮ್ಮುಖನ ಸಾನ್ನಿಧ್ಯವನ್ನು ಅನುಭವಿಸ್ತಾನೆ ಅವನು ಮಾತ್ರನೇ ಜಯಘೋಷ ಮಾಡಲಿಕ್ಕೆ ಸಾಧ್ಯ. ಇನ್ನೂ ಹತ್ರಕ್ಕೆ ಹೋಗಿ ಹೇಳ್ತೇನೆ, ಯಾರು ತಂದೆಗೆ ಮಗ ಆಗಿರ್ತಾನೋ ಅವನು ಮಾತ್ರನೇ ತಂದೆ ಬಗ್ಗೆ ಹೊಗಳಿ ಆತನ ಘನತೆಗೆ, ಆತನ ಇಡೀ ಊರಿಗೆ ಸಾರುವ ನನ್ನ ಅಪ್ಪ ಯಾರು ಅಂತ ಸಾರಲಿಕ್ಕೆ ಕೆಪಾಸಿಟಿ ಇರೋದು ಮಗನಿಗೆ ಮಾತ್ರನೇ. ಸೊ ಹಾಗಾಗಿ ಮಗನು ಮಾತ್ರನೇ ಜಯಘೋಷ ಮಾಡಲಿಕ್ಕೆ ಸಾಧ್ಯ ಅಪ್ಪನ ಬಗ್ಗೆ. ಸೊ ಇಬ್ಬರಲ್ಲಿ ಪಾಸ್ಟ್ ಅವಾಗ ಒಳ್ಳೆಯ ರೀತಿಯಾಗಿ ಮಾತಾಡಿದ್ರು. ಸೊ ನಾನು ಕೆಲವು ವಿಷಯಗಳನ್ನ ಹೇಳ್ತೀನಿ. 7 ಸಾರಿ ಅಂತ ವಾಕ್ಯ ಹೇಳ್ತದೆ, 7 ಟೈಮ್ಸ್. ಸೊ 7 ಟೈಮ್ಸ್ ಅಂತ ಹೇಳುವಾಗ 7 ಟೈಮ್ಸ್ ಆ್ಯಂಡ್ 7 ಟೈಪ್ಸ್, 7 ಸಾರಿ 7 ರೀತಿಯಾಗಿ. ಸೊ ಮೊದಲನೇದಾಗಿ ಇಬ್ರಲ್ಲಿ ಕೆಲವು ಪದಗಳನ್ನ ಇದಕ್ಕೆ ಯೂಸ್ ಮಾಡ್ತಾರೆ. ಪಾಸ್ಟ್ರಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಿದೆ. ಸೊ ಕೆಲವರಿಗೆ ಹೇಳ್ತಾರೆ ಯಾದ ಯೂಸ್ ಮಾಡ್ತಾರೆ. ಯಾದ ಅಂದರೆ 2 ಕರಗಳನ್ನ ಮೇಲೆ ಕೆತ್ತಿ ಆರಾಧಿಸುವಂಥ. ನನಗೆ ಎಲ್ಲ ಥರ ಆರಾಧನೆ ಇಷ್ಟ. ಟೋಡ, ಎರಡನೇದಾಗಿ ಟೋಡ ಹೇಳ್ತಾರೆ, 1 ಕರಗಳನ್ನ ಎತ್ತಿ ಸರೆಂಡರ್ ಆಗುವಂಥದ್ದು. ಇನ್ನೊಂದು ಶಾಬಾಕ್ ಹೇಳ್ತಾರೆ. ಸೊ ಶಾಬಾಕ್ ಅಂದರೆ ಗಂಟಲೆತ್ತಿ ಕೂಗೋದು, ಸ್ವರ ಎತ್ತಿ. ನಾವೀಗ ಸಾಮಾನ್ಯ ಅಲ್ಲೇಲೂಯ ಪ್ರೈಸ್ ಲಾರ್ಡ್ ಎಲ್ಲ ಕೂಗ್ತೀವಿ ನೋಡ್ರಿ, ಗಂಟಲೆತ್ತಿ ಕೂಗುವಂಥದ್ದು. ಸೊ ಹಾಗೆ ನಾವು ಹಲಾಲ್ ಹೇಳ್ತಾರೆ. ಹಲಾಲ್ ಅಂತಂತ ಹೇಳಿದ್ರೆ ನೃತ್ಯ ಮಾಡ್ತಾ, ಪಾಸ್ಟ್ ಆಗಲಿ ಹೇಳಿದ್ರೆ ನೃತ್ಯ ಮಾಡಿ, ನೃತ್ಯ ಅಲ್ಲ ಆ್ಯಕ್ಚುಲಿ ಕ್ರೇಜಿಯಾಗಿ ಒಂಥರ ಹುಚ್ಚಿನ ಥರ ತನ್ನನ್ನು ತಾನೇ ಮೈ ಮರೆತು ತನ್ನ ಕಂಟ್ರೋಲಲ್ಲಿ ಇಲ್ಲದೆ ದೇವರನ್ನ ಸ್ತುತಿ ಮಾಡುವಂಥದ್ದನ್ನು ಹಲಾಲ್ ಹೇಳ್ತಾರೆ. ಅದನ್ನು ಜಲ್ಲರಿಯಿಂದ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗಳಿಂದ ಬಡಿಯುತ್ತಾ ಆರಾಧನೆ ಮಾಡೋದು. ಸೊ ಈ ರೀತಿಯಾಗಿ ಇನ್ನೊಂದು ಹೇಳ್ತದೆ ಟೆಹಿಲಾ. ಸೊ ಹೀಗೆ ಹೇಳ್ತಾರೆ, ಅದು ವರ್ಡ್ ಬಂದು ಒಳ್ಳೆ ಸ್ವರದಿಂದ, ಒಳ್ಳೆ ರಾಗದಿಂದ ಹಾಡುವಂಥದ್ದು. ಬರಾಕ್ ಅಂತಂದರೆ ಮೊಣಕಾಲು ಹಾಕಿ ಕರ್ತನನ್ನು ಆರಾಧಿಸು. ಎಲ್ಲ ಒಂದು ಆರಾಧನೆ ಅಂತಂದರೆ ಎಲ್ಲ ನನ್ನನ್ನು ಅಬ್ಸರ್ವ್ ಮಾಡಿ ನೋಡಿರಿ. ಎಲ್ಲ ಆರಾಧನೆಯಲ್ಲಿ ನಾನು ಕರಗಳನ್ನ ಎತ್ತುತ್ತೇನೆ, ಅಳ್ತೇನೆ ದೇವ್ರ ಸಮ್ಮುಖದಲ್ಲಿ, ಮೊಣಕಾಲು ಹಾಕ್ತೇನೆ, ಅಡ್ಡ ಬೀಳ್ತೇನೆ, 2 ಕರಗಳನ್ನ ಎತ್ತುತ್ತೇನೆ. ಕುಣಿಯೋದಕ್ಕೆ ಲಿಮಿಟೇ ಇಲ್ಲ, ನನಗೆ ಕುಣಿಯೋದಕ್ಕೆ ಜಯಘೋಷ ಮಾಡಲಿಕ್ಕೆ ಲಿಮಿಟೇ ಇಲ್ಲ. ಸೊ ಇದೆಲ್ಲ ಏನು ಸೂಚನೆ ಮಾಡ್ತದಂದರೆ ನನಗೆ ಮಾತ್ರ ಚೆನ್ನಾಗಿ ಗೊತ್ತು ನಾನು ಆರಾಧಿಸುವ ದೇವರು ಯಾರು ಎಂಬುದಾಗಿ. ಆರಾಧನೆ ಮಾಡೋನಿಗೆ ಮಾತ್ರ ಚೆನ್ನಾಗಿ ಗೊತ್ತು. ನೋಡಿರಿ, ಸಾಮಾನ್ಯವಾಗಿ ದೇವರೇ ನೀನು ಕೊರತೆ ಇದ್ರೂ ಕೂಡ ನೀನು ಸಮೃದ್ಧಿ ಉಳ್ಳವನಂತ ಬಾಯಿ ತೆಗೆದು ಆರಾಧನೆ ಮಾಡಲಿಕ್ಕೆ ಕೆಪಾಸಿಟಿ ಇರೋದು, ಆ ಬಾಯಿ ತೆಗೆದು ಶಬ್ದವಾಗಿ ಹೇಳಲಿಕ್ಕೆ ಕೆಪಾಸಿಟಿ ಇರೋದು ಆರಾಧನೆ ಮಾಡೋನಿಗೆ ಮಾತ್ರನೇ. ಊಟಕ್ಕಿಲ್ಲದಿದ್ರೂ ನೀನು ಆಹಾರವಾಗಿದೆಯಾ ಅಂತ ಹೇಳಿಕ್ಕೂ ಕೂಡ ಕೆಪಾಸಿಟಿ ಇರೋದು ಆರಾಧನೆ ಮಾತ್ರನೇ. ಸೊ ಹಾಗಾಗಿ ಎಲ್ಲ ರೀತಿಯಾಗಿ ಇರಬೇಕು ಈ ಆರಾಧನೆಗಳೆಲ್ಲ. ಈ ರೀತಿ ಎಲ್ಲ ತುಂಬಲ್ಪಟ್ಟು ತುಂಬಿ ತುಳುಕಬೇಕು. ಆರಾಧನೆ ಅಂದರೆ ಇವೆಲ್ಲ ತುಂಬಿ ತುಳುಕಬೇಕು. ಸೊ ಆ ರೀತಿಯಾಗಿ ನಾವು ಯಾರನ್ನೂ ಟ್ರಿಗರ್ ಮಾಡೋಕ್ಕಾಗಲಿ ಬೇಜಾರು ಮಾಡೋಕ್ಕಾಗಿ ಹೇಳ್ತಿಲ್ಲ, ಸತ್ಯವನ್ನೇ ಹೇಳ್ತಿದ್ದೇವೆ. ಸೊ ಎಲ್ಲವೂ ತುಂಬಲ್ಪಟ್ಟಿರಬೇಕು. ಸೊ ಹಾಗಿದ್ರೆ ಮಾತ್ರನೇ ಇದು ತಪ್ಪಿಲ್ಲ. ಇನ್ನು ಕುಣಿಯುತ್ತಾ ಎಲ್ಲ ಕೀರ್ತನೆ ಭಾಗದಲ್ಲಿ ಹೇಳ್ತದೆ. ಪಾಸ್ಟ್ ಒಳ್ಳೆ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನ. ಸೊ ವೆರಿ ಪವರ್ಫುಲ್. ಎಂಜಾಯ್ ಮಾಡಿರಿ. ನನ್ನ ಸೇವೆಯಲ್ಲಿ ಈ ರೀತಿಯ ಕುಣಿಯುತ್ತಾ ಜಿಗಿಯುತ್ತಾ ಸಂತೋಷ ಪಡುವಂಥ ಆರಾಧನೆಯಲ್ಲಿ ಅನೇಕರು ಹೀಲಾಗಿದ್ದಾರೆ. 1000 ಟೆಸ್ಟ್ ಮನಿ ಹೇಳ್ತೀನಿ ನಾನು. ನನ್ನ ಹತ್ರ ಮೆಸೇಜ್ ಇದೆ, ಟೆಸ್ಟ್ ಮನಿ ಕಳಿಸಿರೋದು. ಸೊ ಹಾಗಾಗಿ ಬಿ ಎಂಜಾಯ್, ದೇವ್ರ ಸಮ್ಮುಖದಲ್ಲಿ ಸಂತೋಷವಾಗಿರಿ, ಬಿ ಬೋಲ್ಡ್. ಅದಕ್ಕೊಂದು ಸಣ್ಣ ಫುಟ್ ನೋಟ್ ಆ್ಯಡ್ ಮಾಡಲಪ್ಪ ಅಷ್ಟೇ. ಎಸ್, ಭಾರಿ ನೀವು ಮಾತಾಡ್ಬೇಕಾದ್ರೆ ಇನ್ನೂ ಕೆಲವೊಂದು ವಿಷಯ ಬಂತು. ಆದರೆ ನಾನು ಯೋಚನೆ ಮಾಡಬೇಕಾದ್ರೆ ಒಂದೆರಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೋಮನ್ಸ್ 4 ನಾವು ನೋಡಬೇಕಾದ್ರೆ ಅಲ್ಲಿ 6ನೇ ವಾಕ್ಯ ನಾವು ನೋಡುವ 4ನೇ ಅಧ್ಯಾಯದಲ್ಲಿ, ಯಾವನನ್ನು ಪುಣ್ಯ ಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು ದಾವಿದನು ಸಹ ಹೇಳುತ್ತಾನೆ. ನೋಡಿ, ದಾವಿದ ಆ ಟೈಮಲ್ಲಿ ನಮ್ಮ ಥರ ಎಂಜಾಯ್ ಮಾಡ್ತಿದ್ದ. ನಿಜವಾಗಿ ಹೇಳಬೇಕಂದ್ರೆ ದಾವಿದನಿಗೆ ಆವಾಗಲೇ ಗೊತ್ತಾಯಿತು ಹೇಗೆ ಈ ದೇವರು ಜನರನ್ನು ಕ್ಷಮಿಸಿದ್ರೆ ಹೇಗಿರುತ್ತೆ ಅಂತ. ಅದಕ್ಕೋಸ್ಕರ ಅವನು ಅಷ್ಟೇ ಎಂಜಾಯ್ ಮಾಡ್ತಾನೆ. ಆ ಕ್ಷಮೆ ಯಾರಿಗೆ ಗೊತ್ತಾಗತ್ತೆ ಅವರಿಗೆ ಆ ದೇವರ ಪ್ರೀತಿ ಗೊತ್ತಾಗುತ್ತೆ. ಒಂದು ವಿಷಯ, ಆ ಯೇಸು ಹತ್ರ ಒಂದು ಹೆಂಗಸ ಬಂದು ಆ ಅಲಬೆಸ್ಟ್ ಆಯಿಂಟ್ಮೆಂಟ್ ಕಾಲ ಮೇಲೆ ಹಾಕ್ತಾರೆ. ಆ ಅಲಬೆಸ್ಟ್ ಅಷ್ಟು ಕಾಸ್ಟ್ಲಿ ಇದೆ. ಶಿಷ್ಯರು ಹೇಳ್ತಾರೆ ಅದು ಬಡವರಿಗೆ ಕೊಟ್ಟು ಇದು ಮಾಡ್ಬೋದು. ಜೂದಾಸ್ ಹೇಳ್ತಾನೆ ಬಡವರಿಗೆ ಅದರ ದುಡ್ಡು ಹಂಚ್ಬೋದಿತ್ತು ಅದು ಸೇಲ್ ಮಾಡಿ ಅಂತ. ಅವನಿಗೆ ಬಡವರ ಪ್ರೀತಿ ಇತ್ತಂತಲ್ಲ. ಆದರೆ ನಾವು ನೋಡ್ತೀವಿ ಯೇಸು ಅಲ್ಲಿ ಏನು ಹೇಳ್ತಾನೆ? ಯೇಸು ಹೇಳ್ತಾನೆ, ಹೂ ಎವರ್ ಫಾರ್ಗಿವನ್ ಮಚ್ ವಿಲ್ ಲವ್ ಮಚ್.
ಅಂದರೆ ಯಾರಿಗೆ ಹೆಚ್ಚು ಕ್ಷಮೆ ಸಿಕ್ಕಿದೆ ಅವರೇ ಜಾಸ್ತಿ ಪ್ರೀತಿ ಮಾಡ್ತಾರೆ. ಆ ಕ್ಷಮೆ ಅನುಭವಿಸೋದ್ರಿಗೆ ನಮಗೊತ್ತು ನಾವು ಎಷ್ಟು ದೊಡ್ಡ ಪಾಪಿ ಆಗಿದ್ದು. ಅಂಥ ಪಾಪಿಗೆ ದೇವರು ಕ್ಷಮಿಸಿದ್ದಾನಂದರೆ ಆ ವಯ್ಯ ಅವನು ಕ್ರೇಜಿಯಾಗಿ ಕುಣಿದು ಕುಪ್ಪಳಿಸಿದೆ ಮತ್ತೇನು ಮಾಡ್ತಾರೆ ಅಲ್ವಾ. ಸೊ ಅಲ್ಲಿ ದಾವಿದ ಕೂಡ ಅವನು ಎಂಜಾಯ್ ಮಾಡೋದು ನೋಡಿ. ಯಾಕಂದ್ರೆ ಅವನು 7ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ ನೋಡಿ, ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ನೋಡಿ, ಯಾರ ಪಾಪ ಕ್ಷಮಿಸಲ್ಪಟ್ಟಿದೆ, ಯಾರ ಅಪರಾಧಗಳು. ನೋಡಿ, ಇದು ಕ್ಷಮೆ ಯಾರಿಗೆ ಸಿಕ್ಕಿದೆ ಅಂತ ಗೊತ್ತಾಗಿದೆ ಅವ್ರು ಮಾತ್ರ. ದೇವರು ಯಾರಿಗೆ ಜಾಸ್ತಿ ಯಾರಿಗೆ ಕಡಿಮೆ ಕ್ಷಮಿಸೋದಿಲ್ಲ. ಆದರೆ ಅದು ಯಾರು ಅರ್ಥ ಮಾಡ್ಕೊಳ್ತಾರೆ ಅವರೇ ಅದನ್ನು ಎಂಜಾಯ್ ಮಾಡ್ತಾರೆ. ಏನು ಹೇಳ್ತಾರೆ ಭಾಷೆ? ಕರೆಕ್ಟ್, 100%. ಡ್ಯಾನ್ಸ್ ಮಾಡುತ್ತಾ ಕುಣಿದಾಡುತ್ತಾ ಆರಾಧನೆ ಮಾಡೋದೇ ಆರಾಧನೆ ಅಲ್ಲ. ಈ ಎಪಿಸೋಡ್ ಬೇಡವೇ ಬೇಡ ಅಂತ ನಾನು ಹೇಳೋದಿಲ್ಲ. ಒಳ್ಳೆ ಪ್ರಶ್ನೆಯನ್ನು ಹಾಕಿದ್ದೀರಾ. ಆ್ಯಕ್ಚುಲಿ ಕುಣಿಯುತ್ತಾ ಆತನನ್ನು ಆರಾಧಿಸೋದು ಅದು ಒಂದೇ ಮಾತ್ರ ಆರಾಧನೆ ಅಲ್ಲ. ತುಂಬ ಜನ ಏನು ಅಂದ್ಕೊಂಡ್ಬಿಟ್ಟಾರೆ, ಕುಣಿದ್ರೇ ಆರಾಧನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಕುಣಿಯೋದೇ ಆರಾಧನೆ ಅಲ್ಲ, ಆರಾಧನೆಯಲ್ಲಿ ಕುಣಿಯೋದಿರಬೇಕಂತ. ಸೊ ಯಾಕೆ ಹೇಳ್ತೀನಿ ಈ ಮಾತಂದರೆ, ಕೊಲೊಸ್ಸೆ 2:14 ವಚನದಲ್ಲಿ ಹೇಳ್ತದಲ್ಲ, ನಮ್ಮ ಮೇಲೆ ದೋಷಾರೋಪಣೆ ಆಗಿದ್ದಂಥ ಆಜ್ಞಾರೂಪವಾಗಿದ್ದ ದೋಷಾರೋಪಣೆ ಪಟ್ಟಿಯನ್ನು ಯೇಸು ಕ್ರಿಸ್ತನು ಇಲ್ಲದಂತಾಗ ಮಾಡಿ ಅದನ್ನು ಶಿಲುಬೆಗೆ ಜಡಿದು, ವಾಕ್ಯ ಹೇಳ್ತದೆ, ಅವೆಲ್ಲವನ್ನು ನಮಗಿದ್ದಂಥ ಎಲ್ಲ ಅಪರಾಧ ಪತ್ರಗಳೆಲ್ಲವನ್ನು ಹರಿದಾಕಿ ಶಿಲುಬೆಗೆ ಜಡಿದು, ವಾಕ್ಯ ಹೇಳ್ತದೆ ಆತನು ಜಯೋತ್ಸವ ಎಂಬಂತೆ ಆತನು ಮೆರೆಸುತ್ತಾ ಬಂದ ಅಂತ. ಜಯೋತ್ಸವ ಅಂದರೆ ಅರ್ಥ ಏನು? ಯೇಸು ಕ್ರಿಸ್ತ ನಮ್ಮೆಲ್ಲ ವಿಷಯಗಳನ್ನು ಕಲ್ವಾರಿಯ ಶಿಲುಬೆ ಮೇಲೆ ಮಾಡಿ ಮುಗಿಸಿ ಅದನ್ನು ಉತ್ಸವ ಮಾಡಬೇಕು, ಜಯದ ಉತ್ಸವ ಮಾಡಬೇಕೆಂಬುದಾಗಿ ಆ್ಯಕ್ಚುಲಿ ಅದರ ಮೀನಿಂಗ್. ಈಗ ನಾವು ಯೇಸು ಸ್ವಾಮಿ ಅಲ್ಲಿ ಮುಕ್ತಾಯ ಅಲ್ಲ, ಅದೇ ಪ್ರಾರಂಭ. ಆ್ಯಕ್ಚುಲಿ ಕಲ್ವಾರಿ ಶಿಲುಬೆ ಅನ್ನೋದು ಎಲ್ಲರೇನೋ ಮುಕ್ತಾಯ ಅನ್ಕೊಡಿ, ಇಲ್ಲ, ಅಲ್ಲಿಂದನೇ ಪ್ರಾರಂಭ. ನಮ್ಮ ಎಲ್ಲ ಜಯಕ್ಕೆ ಕಾರಣವಾಗ್ತಿರುವಂಥ ಕಾರ್ಯಗಳೆಲ್ಲವೂ ಅಲ್ಲಿಂದನೇ ಪ್ರಾರಂಭ. ಸೊ ಹಾಗಾಗಿ ನಾವು ಯೇಸು ಏನೆಲ್ಲ ಮಾಡಿದ್ರು ನಮ್ಮ ಬದುಕಲ್ಲಿ ಅನ್ನೋದನ್ನು ನೆನಪು ಮಾಡಿದ್ರೇ ನಮಗೆ ಕುಣಿಬೇಕು ಅನ್ನಿಸ್ತದೆ. ವಾಕ್ಯದಲ್ಲಿ ಏನೆಲ್ಲ ಇದೆಯೋ ಅದನ್ನು ನಾನು ಮಾಡ್ತೇನೆ. ವಾಕ್ಯದಲ್ಲಿ ಕೈ ಎತ್ತಿ ಆರಾಧಿಸ್ಬೇಕಾ ಮಾಡ್ತೀನಿ, ಮೊಣಕಾಲು ಹಾಕ್ಬೇಕಾ ಹಾಕ್ತೀನಿ, ಕೈಗಳನ್ನು ತಟ್ಟಬೇಕಾ ತಟ್ತೀನಿ, ಅಳಬೇಕಾ ದೇವ್ರ ಪ್ರಸನ್ನತೆಯಲ್ಲಿ ಅಳಬೇಕಾ ಅಳ್ತೀನಿ, ಏನು ಜಿಗಿಬೇಕಾ ಜಿಗಿಯುತ್ತೆ ಹೇಳ್ತಾರ, ಜಯಘೋಷ ಮಾಡಿರಿ ಗಂಟಲೆತ್ತಿ ಕೂಗಿ ಹೇಳ್ತಾರ, ವಾಕ್ಯದಲ್ಲಿದೆಯಾ ಮಾಡ್ತೇನೆ. ಕುಣಿಯುತ್ತಾ ಆರಾಧಿಸ್ಬೇಕಂತಿದೆಯಾ ಅದನ್ನು ಕೂಡ ಮಾಡ್ತೇನೆ. ಸೊ ಕುಣಿಯೋದೇ ಆರಾಧನೆ ಅಲ್ಲ, ಆರಾಧನೆಯಲ್ಲಿಯೂ ಕೂಡ ಏನಿರಬೇಕು. ಸೊ ಕುಣಿಯೋದಿರ್ಬೇಕನ್ನೋದೇ ನನ್ನ ಪರ್ಸ್ನಲ್ ಒಪಿನಿಯನ್ನು. ಯಾಕೆಂದರೆ ನನಗೆ ಗೊತ್ತು ನಾವು ಎಲ್ಲಿದ್ವಿ, ಇವಾಗ ದೇವ್ರು ನಮ್ಮನ್ನು ಹೇಗಿಟ್ಟಿದ್ದಾನೆ ಅಂತ. ಸೊ ಅದನ್ನು ನೆನಪು ಮಾಡಿಕೊಂಡ್ರೆ ಕುಣಿಬೇಕು ಅನ್ನಿಸ್ತದೆ. ನಮ್ಮ ಹೃದಯ ಹಾಗೆ ಒಳಗಡೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಯಾಕೆ ಕುಣಿದು ಆರಾಧಿಸ್ತೀನಿ ಅಂದರೆ ಅದು ನಾನು ಆ್ಯಕ್ಷನ್ ಮಾಡಿ ಹೊರಗಡೆದಲ್ಲ, ಒಳಗಡೆ ಅಷ್ಟು ನನಗೆ ಸಂತೋಷ ಆಗ್ತದೆ. ಒಳಗಡೆ ಇರೋ ಪ್ರಕಾಶ ಅಲ್ಲಿ ಬಿಡಿ ಹೊರಗಡೆ ಕಾಣಿಸ್ತಾನೆ ಅಷ್ಟೇ. ಸೊ ಹಾಗಾಗಿ ಆ ಜಯಘೋಷ, ಸಂತೋಷದ ಉತ್ಸಾಹದ ಧ್ವನಿ. ವಾಕ್ಯ ಹೇಳ್ತದೆ, ಇನ್ನೊಂದು ವಾಕ್ಯ ಹೇಳ್ತೀನಿ. ಕೀರ್ತನೆ 118:15 ವಚನದಲ್ಲಿ ಹೇಳ್ತದೆ, ನೀತಿವಂತರ ಗುಡಾರಗಳಲ್ಲಿ ಉತ್ಸಾಹ ಧ್ವನಿಯು ಜಯಘೋಷವೂ ಇರ್ತದೆ ಎಂಬುದಾಗಿ. ಅದನ್ನು ಉಲ್ಟಾ ಮಾಡಿದ್ರೆ ಉತ್ಸಾಹವು ಜಯದ ಧ್ವನಿ, ಉತ್ಸಾಹದ ಸ್ತೋತ್ರಗಳೆಲ್ಲ ಯಾರ ಬಾಯಲ್ಲಿರ್ತದೆ? ನೀತಿವಂತನ ಬಾಯಲ್ಲಿ ಅಂತ. ಆಗಿದ್ದರೆ ನೀವು ಜಯಘೋಷವನ್ನು ಕೊಂಡಾಟ ಮಾಡ್ತೀವಿ, ಸಂತೋಷ ಪಡ್ತಿಲ್ಲ ಅಂದರೆ ನಿಮ್ಮ ಒಳಗಡೆ ನೀವೇನು ಫೀಲ್ ಮಾಡ್ತಿದ್ದೀರಿ ಅಂದರೆ ನಾನು ನೀತಿವಂತನಲ್ಲ ಅಂತ. ನೀವೇನು ಅದನ್ನು ಅನುಭವಿಸಿದ್ರೆ ನಾನು ನೀತಿವಂತ ಅಲ್ಲ ಅಂತ. ಆ್ಯಕ್ಚುಲಿ ಆಲ್ರೆಡಿ ದೇವರು ನಮ್ಮ ನೀತಿವಂತರನ್ನಾಗಿ ಮಾಡಿದ್ದಾರೆ. ಸೊ ಆ ನೀತಿವಂತಿಕೆಯಲ್ಲೇ ನಾವು ಜಯಘೋಷವನ್ನು, ಏನು ಉತ್ಸಾಹದ ಧ್ವನಿಯನ್ನು ನಾವು ಮಾಡುವಂತೆ ದೇವರು ಸಹಾಯ ಮಾಡ್ತಿದ್ದಾರೆ. ಸೊ ಅದಕ್ಕಾಗಿಯೇ ನನ್ನ ಒಳಗಡೆ ಇರೋ ಪ್ರಕಾಶ ಬಿಡಿ ಆಕೆ ಮಾಡ್ತದೆ. ಸೊ ಅಲ್ಲಿದ್ದವ್ರನ್ನ ದೇವ್ರು ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದಾನಲ್ಲ. ಸೊ ಅದನ್ನು ನೋಡಿದಾಗ ಅದನ್ನು ನೆನಪು ಮಾಡುವಾಗೆಲ್ಲ ಆತನ ಒಳ್ಳೆಯ ಕಾರ್ಯಗಳು, ಆತನ ವಾಕ್ಯ ಹೇಳ್ತದೆ ಕೀರ್ತನೆ 136ನೇ ಅಧ್ಯಾಯದಲ್ಲಿ ಪ್ರತಿಯೊಂದು, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು, ಆತನ ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದ. ಇದು ಎಲ್ಲ ಜಯದ ಧ್ವನಿಗಳು. ಇದನ್ನು ಮಾಡಬೇಕು. ಕುಣಿದಾಡಬೇಕಂದ್ರೆ ಕುಣಿದಾಡಬೇಕು, ಜಿಗಿಬೇಕಾ, ಸಂತೋಷ ಪಡಬೇಕಾ, ಗಂಟಲೆತ್ತಿ ಕೂಗಿ ಹೇಳಬೇಕಾ, ಜಯಘೋಷ ಮಾಡಬೇಕಾ, ಕರಗಳನ್ನ ತಟ್ಟಬೇಕಾ, ಎಲ್ಲವನ್ನ ಮಾಡೋದು ಅದು ನಮಗೆ ದೇವರು ಕೊಟ್ಟಿರುವಂಥ ಒಂದು ಸ್ವತಂತ್ರ. ಗಲಾತ್ಯ 5ನೇ ಅಧ್ಯಾಯ 1ನೇ ವಚನ. ಸೊ ದ ಮಸ್ಟ್ ಹ್ಯಾಪಿನೆಸ್, ನಮ್ಮ ಸಂತೋಷನೇ ತೋರಿಸ್ತದೆ ನಾವೆಷ್ಟು ಫ್ರೀಡಮಲ್ಲಿ ಇದ್ದೀವಿ ಅಂಥೇಳಿ. ಹಾಗೆ ಈ ಕಾರ್ಯದಲ್ಲಿ ಕುಣಿಯುತ್ತಾ ಆರಾಧನೆ ಮಾಡಬೇಕಂತ ಹೇಳಿದ್ರೆ ನಾನು ಹೇಳೋದು, ಸಂತೋಷ ಪಡೋದು ನಮ್ಮ ಹಕ್ಕು, ಅದು ನಮ್ಮ ಬಾಧ್ಯತೆ. ಅದು
ಕರ್ತನ ಸಮ್ಮುಖದಲ್ಲಿ ಯಾವಾಗಲೂ ಸಂತೋಷಪಡ್ರಿ. ತಿರುಗಿ ಹೇಳ್ತೇನೆ, ಪುನಃ ಸಂತೋಷಪಡ್ರಿ. ಸೊ ಕೆಲವರಿಗೆ ಈ ಒಳಗೆ ಇರೋದು ಹೊರಗೆ ಬರಬೇಕು, ಕೆಲವರಿಗೆ ಒಳಗಡೆ ಸಂತೋಷ ಇರ್ತದೆ ಆದರೆ ಅದನ್ನ ಹೊರಗಡೆ ತೋರಿಸಲ್ಲ. ಸೊ ಬಟ್ ನನಗೆ ಅದೆಲ್ಲ ಎರಡು ಮನಸ್ಸುಳ್ಳವರು ಅಂತಲೇ ಹೇಳ್ಬೋದೇನೋ. ಖುಷಿ ಇದ್ರೂ ಕುಣಿಯೋಕ್ಕಾಗಲ್ಲ ಅಂತಂದರೆ ನಾವೇನು ಮಾಡೋದು? ಕೆಲವರಿಗೆ ದುಃಖ ಆಗ್ತದೆ, ದುಃಖ ಆದರೂ ಅಳ್ತಾ ಇಲ್ಲ ಅಂತಂದರೆ ನಾವೇನು ಮಾಡಲಿಕ್ಕಾಗ್ತದೆ? ಸೊ ಹಾಗಾಗಿ ನಾ ಏನು ಹೇಳ್ತೀನಿ ಅಂತಂದರೆ, ಒಳಗಡೆ ಸಂತೋಷ ಇಟ್ಟುಕೊಂಡು ಖುಷಿ ಆಗ್ತಿರ್ತದೆ, ನೀನು ಅದನ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂತಂದರೆ ಸ್ವಲ್ಪ ಡೌಟ್ ಬರ್ತದೆ ಫೇಕ್ ಅಂತ ಅಲ್ವಾ? ಸೊ ದೇವ್ರು ನಿನ್ನ ಒಳಗಡೆ ಕೊಟ್ಟಿರೋ ಸಂತೋಷನ ಇನ್ನೊಬ್ರು ನೋಡಬೇಕಲ್ಲ, ನೀನು ಹೇಗೆ ಅದನ್ನು ಹೆಂಗೆ ಸಂತೋಷ ಪಡ್ತಿದ್ದೀಯ ಅಂತ. ಸೊ ಒಳಗಡೆ ಇರೋ ಮನುಷ್ಯನೇ ಒಳಗಡೆ ಆ್ಯಕ್ಟಿವ್ ಮಾಡೋವಂಥದ್ದು. ಸೊ ಹಾಗಾಗಿ ಹ್ಯಾಪಿನೆಸ್ ತುಂಬ ದೇವ್ರ ಸಮ್ಮುಖದಲ್ಲಿ ಖುಷಿ ಪಡುವಂಥದ್ದು, ಸಂತೋಷ ಪಡುವಂಥದ್ದಕ್ಕೆ ಯಾರು ಕೂಡ ತಡೆ ಮಾಡಬಾರ್ದು. ಅದಕ್ಕೆ ಎಲ್ಲೇನೇ ಇಲ್ಲ, ಆ ಎಲ್ಲೆಯನ್ನು ದಾಟಿ ಹೋಗಿ ಸಂತೋಷ ಪಡ್ಬೇಕು ನಾವು. ಆ್ಯಕ್ಚುಲಿ ನಮ್ಮ ಸಂತೋಷಕ್ಕೆ ಯಾರು ಸೈತಾನನ್ನು ಎಲ್ಲೇ ಹಾಕಿದ್ದ, ಆ ಎಲ್ಲೆಯನ್ನು ದಾಟಿ ಹೋಗಿ ಸಂತೋಷ ಪಡುವ ಹಾಗೆ ದೇವ್ರು ನಮಗೆ ಅನುಗ್ರಹಿಸಿದ್ದಾನೆ. ಸೊ ಹಾಗಾಗಿ ಕುಣಿಯೋರು ಕುಣಿರಿ, ಕುಣಿಬೇಕನ್ಸಿದ್ರೆ ಕುಣಿರಿ, ಏನು ಕೈಗಳನ್ನು ಎತ್ತಬೇಕಂದ್ರೆ ಎತ್ತಿರಿ, ಮೊಣಕಾಲು ಹಾಕ್ಬೇಕಂದ್ರೆ ಅಡ್ಡ ಬಿದ್ದು ಆರಾಧಿಸ್ರಿ. ನಿಮಗೆ ಒಟ್ಟಾರೆ ನಿನ್ನ ಮನಸ್ಸೊಳಗಡೆ ಇರಬೇಕು, ನೀತಿವಂತನ ಬಾಯಲ್ಲಿ ಯಾವಾಗಲೂ ಉತ್ಸಾಹದ ಸ್ತೋತ್ರ ಇರಬೇಕು, ಜಯಘೋಷಗಳಿರ್ಬೇಕು ಅನ್ನೋದನ್ನು ಮರಿಬಾರ್ದು. ರೈಟ್. ಕೆಲವರಿಗೆ ಒಳಗಡೆ ಸಂತೋಷ ಇರ್ತದೆ, ಆ ಸಂತೋಷ ಇದ್ದರೆ ಅವರಿಗೆ ಕುಣಿಬೇಕು ಅನ್ನಿಸ್ತಿರ್ತದೆ. ಆದರೆ ಯಾರಾದರೂ ಏನಾದ್ರು ಅಂದ್ಕೊಳ್ತಾರ, ಇವ್ರೇನಾರು ಅಂದ್ಕೊಳ್ತಾರ, ನಾನು ಭಾಳ ಸಭೆಯಲ್ಲಿ ಭಾಳ ಸ್ಟ್ರಿಕ್ಟಾಗಿದ್ದೆ, ಒಳಗಡೆ ಅವ್ರು ನಮಗೆ ಮನಸ್ಸೇ ಬರಲ್ಲ. ದೇವ್ರು ಮಾಡಿರೋ ಎಲ್ಲ ಕಾರ್ಯಗಳು ನೆನಪು ಮಾಡಿದ್ರೆ ಕುಣಿಬೇಕು ಅನ್ನಿಸ್ತದೆ. ಕೆಲವರಿಗೆ ಆ ಥರ ದೇವ್ರು ಮಾಡಿರೋ ಕಾರ್ಯಗಳನ್ನ ನೆನಪು ಮಾಡ್ತಿದ್ರೆ ಕುಣಿಬೇಕು ಅನ್ನಿಸ್ತದೆ, ಯಾರಾದರೂ ಏನಾರು ಅಂತಾರೆ ಅಂತ. ಸಮ್ಟೈಮ್ಸ್ ಹೆಂಡತಿ ಮುಂದೆ ಕುಣಿಲಿಕ್ಕೆ ನಾಚಿಕೆ ಪಡೋದು, ಯಾಕೆಂದರೆ ಮನೇಲಿ ನೋಡ್ರೆ ಭಾಳ ಸ್ಟ್ರಿಕ್ಟಾಗಿ ಮುಖ ಎಲ್ಲ ಊದಿಸ್ಕೊಂಡಿರ್ತಾರೆ, ಇಲ್ಲಿ ನೋಡ್ರಿ ನೋಡ್ದ ಹೆಂಗೆ ಇದು ಮಾಡ್ತಿದ್ದಾರೆ, ಈಗ ಸಂತೋಷನ ಅದೇ ಮನೇಲಿ ಹಾಗೆಲ್ಲ ಇದು ಮಾಡ್ತಾರೆ. ಅದೇ ಹೆಂಡತಿಗೆ ಹಾಗೆ ಮಕ್ಕಳು, ಅಯ್ಯೋ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಈಗ ಎಲ್ಲ ಸಂತೋಷ ಇದ್ರೂ ಅವ್ರೇನಂತಾರೆ ಇವ್ರೇನಂತಾರೆ ಅಂತ ಹೇಳ್ತಾರೆ. ಬಟ್ ಅವ್ರೇನು ಹೇಳ್ತಾರೆ ಇವ್ರೇನು ಹೇಳ್ತಾರೆ ಅನ್ನೋದಕ್ಕಿಂತಲೂ ನಮ್ಮ ಬದುಕಲ್ಲಿ ದೇವ್ರು ಏನು ಮಾಡಿದ್ದಾರೆ ಅಂತ ಯೋಚನೆ ಮಾಡಿದ್ರೇ ನಮಗೆ ಆ ಎಕ್ಸಾಲ್ಟೇಷನ್ ಇನ್ನೂ ಅಧಿಕವಾಗಿ ಮಾಡ್ಬೇಕನ್ನಿಸ್ತದೆ. ಸೊ ಹಾಗಾಗಿ ಪಕ್ಕದವ್ರು ಏನು ಹೇಳ್ತಾರೆ ಅನ್ನೋದೆಲ್ಲ ಇಂಪಾರ್ಟೆಂಟ್, ನಿನ್ನ ಬಗ್ಗೆ ದೇವ್ರು ಏನು ಹೇಳಿದಾನೆ ಅನ್ನೋದೇ ಇಂಪಾರ್ಟೆಂಟ್. ಅವರಿಗೋಸ್ಕರ ಮಾಡಿರಿ, ಏನೇ ಮಾಡಿದ್ರು, ಯಾವ ಕಾರ್ಯಗಳನ್ನೇ ಮಾಡಿದ್ರು ಯೇಸುವಿಗೋಸ್ಕರ, ಆತನ ಘನತೆಗೋಸ್ಕರನೇ ಮಾಡಿರಿ. ಅದರಲ್ಲಿ ದೇವ್ರು ಮೆಚ್ತಾನೆ ಮತ್ತು ನಿಮ್ಮ ಆರಾಧನೆಯನ್ನು ಆತನ ಇಷ್ಟಪಡ್ತಾನೆ.